ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸ್ಯಾಂಪಲ್ ಪೀಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಈ ಡಿಸೈನ್ ಮಾಡೋದಕ್ಕೆ 6 ದಾರನ ಗಂಟಾಗಿ ಇಟ್ಕೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 10.0.75 mm ತೊಗೊಂಡಿದ್ದೀನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬೇಗ ಬರುತ್ತೆ. ಹಾಗೆಯೇ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋನ ನೋಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ನಾನು 2 ಸತಿ ಲಾಕ್ನ ಮಾಡ್ಕೋತಾ ಇದ್ದೀನಿ. ಸೊ 2 ಸತಿ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ. ನೀವು ಸಾರಿಗೆ ಈ ಡಿಸೈನ್ನ ಹಾಕೋದಿದ್ರೆ ಪಲ್ಲು ರೈಟ್ ಸೈಡ್ ಸ್ಟಾರ್ಟಿಂಗಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು 2 ಸತಿ ಲಾಕ್ ಆದಮೇಲೆ ನೀಡಲ್ಗೆ ಒಂದು ಸತಿ ದಾರ ಸುತ್ತಿ ಟ್ರಯಾಂಗಲ್ ಶೇಪಲ್ಲಿ ನಾನು ಬಟ್ಟೆಗೆ ನೀಡಲ್ನ ಚುಚ್ಚಿ ದಾರ ತಂದು ಎರಡರಲ್ಲೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶ ಕಂಬ ಆದಮೇಲೆ 2 ಚೈನ್ನ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕಿ ಸ್ವಲ್ಪ ದಾರನ ಮೇಲೆ ಮಾಡಿ ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೀಡ್ ಲಾಕ್ ಬೇಡ, ಡೈರೆಕ್ಟಾಗಿ ನೀಡಲ್ಗೆ ಒಂದು ಸತಿ ದಾರನ ಸುತ್ಕೋಬೇಕು. ಆಗಲೇ ನಾವು ಟ್ರಯಾಂಗಲ್ ಶೇಪಲ್ಲಿ ನಾವು ಡಬಲ್ ಕ್ರೋಶ ಮಾಡಿದ್ವಲ್ಲ, ಸೊ ಆ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡರಲ್ಲೊಂದು ಡಬಲ್ ಕ್ರೋಶ ಕಂಬಗಳನ್ನ ಇಲ್ಲಿ ನಾನು ಮಾಡ್ಕೋತಾ ಇದ್ದೀನಿ. ಈ ಒಂದು ಗ್ಯಾಪ್ಗೆ ನಾನು ಒಟ್ಟು 5 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ನೀವು ಯಾವ ಒಂದು ಲೆಂತನ್ನು ನೀವು ಮೇಂಟೈನ್ ಮಾಡಿದ್ದೀರಾ, ಸೊ ಅಷ್ಟಕ್ಕೆ ನಿಮಗೆ 5 ಅಥವಾ 6 ಡಬಲ್ ಕ್ರೋಶ ಕಂಬಗಳು ಬರ್ಬೋದು. ಸೊ ಅದು ನೀವು ಹಾಕುವಂಥ ಏನು ಗ್ಯಾಪ್ ಇಡ್ತೀರಾ ಅದರ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ನಾನು 5 ಡಬಲ್ ಕ್ರೋಶ ಕಂಬನ ಮಾಡಿದ್ದೀನಿ. ನೆಕ್ಸ್ಟ್ ಅಲ್ಲಿಂದ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಡೈರೆಕ್ಟಾಗಿ ನೀಡಲ್ಗೆ ಒಂದು ಸತಿ ದಾರನ ಸುತ್ತಿಕೊಂಡಿದ್ದೀನಿ. ಸುತ್ತಿ ಸೇಮ್ ಪಾಯಿಂಟ್ ಅಂದರೆ ಫಸ್ಟ್ ಆರ್ಜಿಗೆ ನಾವು ಎಷ್ಟು ಗ್ಯಾಪ್ ಬಿಟ್ಟಿರ್ತೀವೋ ಅಷ್ಟೇ ಗ್ಯಾಪ್ ನೋಡಿಕೊಂಡು ಸೆಕೆಂಡ್ ಕೂಡ ನಾವು ಟ್ರಯಾಂಗಲ್ ಶೇಪಲ್ಲಿ ನೀಡಲ್ ಹಾಕಿ ದಾರ ತಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು 2 ಚೈನ್ನ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು. ಟ್ರಯಾಂಗಲ್ ಶೇಪಲ್ಲಿ ನಾವು ಏನು ಡಬಲ್ ಕ್ರೋಶ ಕಂಬ ಮಾಡಿದ್ವಲ್ಲ ಆ ಡಬಲ್ ಕ್ರೋಶ ಕಂಬಕ್ಕೆ 5 ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. 5 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು. 5 ಡಬಲ್ ಕ್ರೋಶ ಕಂಬಗಳನ್ನ ಇಲ್ಲಿ ಮಾಡ್ಕೋತಾ ಇದ್ದೀನಿ. ಕಂಬಗಳನ್ನ ಲೆಂತನ್ನು ಮೇಂಟೈನ್ ಮಾಡ್ಕೊಳ್ಳಿ. ಅದು ಯು ಶೇಪ್ ಆರ್ಚ್ ಆದರೂ ಸರಿ, ಸ್ಲ್ಯಾಂಟಿಂಗ್ ಆರ್ಚ್ ಆದರೂ ಸರಿ, ಕಂಬಗಳ ಲೆಂತನ್ನು ಮೇಂಟೈನ್ ಮಾಡ್ಕೊಳ್ಳಿ. ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋತೀನಿ. ಮಾಡ್ಕೋಬೇಕು. ಇದೇ ರೀತಿ ನಾನು ಪೂರ್ತಿಯಾಗಿ ಆರ್ಚನ್ನ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ನಾನು 6 ದಾರನ ಕಟ್ ಮಾಡ್ಕೊಂಡಿಲ್ಲ. ಡಿಸೈನ್ನ ಅಂದರೆ ಸಾರಿನ ಫುಲ್ ಕಂಪ್ಲೀಟಾಗಿ ನಾವು ಟರ್ನ್ಸ್ ಮಾಡ್ಕೋಬೇಕು, ಬ್ಯಾಕ್ ಸೈಡ್ಗೆ ತಿರುಗಿಸ್ಕೋಬೇಕು. 6 ದಾರನ ಕಟ್ ಮಾಡ್ಕೊಳ್ಳೋದು ಬೇಡ, ಡೈರೆಕ್ಟಾಗಿ ನೀಡಲ್ಗೆ ಅಲ್ಲಿ ಲಾಸ್ಟ್ ಕಂಬ ಸ್ಲ್ಯಾಂಟಿಂಗ್ ಆರ್ಚ್ ಏನಿರುತ್ತೆ ಅಲ್ಲಿ ಪ್ರತಿ ಹೋಲಿಗೆ ಅಂದರೆ 5 ಕಂಬಗಳನ್ನ ಹಾಕಿರ್ತೀವಲ್ಲ ಆ 5 ಕಂಬಕ್ಕೂ ಒಂದೊಂದು ಸಿಂಗಲ್ ಕ್ರೋಶಗಳನ್ನ ಇಲ್ಲಿ ಹಾಕ್ಕೊಂಡು ಹೋಗಬೇಕು. 5 ಕಂಬಗಳ ಹೋಲ್ ಗ್ಯಾಪ್ ಕೂಡ, ಚೈನ್ ಹೋಲ್ ಗ್ಯಾಪ್ ಕೂಡ ಸಿಂಗಲ್ ಕ್ರೋಶಗಳನ್ನ ಹಾಕ್ಕೋಬೇಕು. ಇಲ್ಲಿ 5 ಕಂಬಗಳಿಗೂ ನಾನು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಅಲ್ಲಿಂದ 1 2 3 4 ಚೈನ್ನ ಹಾಕ್ಕೊಂಡಿದ್ದೀನಿ ನಾನು. 4 ಚೈನ್ ಹಾಕಿ ಬೀಡ್ ಪಕ್ಕದಲ್ಲಿ ಹೋಗಿ ದಾರ ತಂದು ನೀಡಲ್ಗೆಲ್ಲೋ 2 ದಾರನ ಒಂದು ಮಾಡ್ಕೋಬೇಕು, ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಆರ್ಚಿನ ಬೀಡ್ ಪಕ್ಕದಲ್ಲಿರೋ ಗ್ಯಾಪ್ ಕಾಣಿಸುತ್ತೆ, ಸೊ ಅಲ್ಲಿ ಹೋಗಿ ದಾರ ತಂದು ನೀಡಲ್ನಲ್ಲೇ ಇರೋ 2 ದಾರನ ಒಂದು ಮಾಡ್ಕೋಬೇಕು, ಲಾಕ್ನ ಮಾಡ್ಕೋಬೇಕು. ಮತ್ತೇನು 4 ಚೈನ್, ನೆಕ್ಸ್ಟ್ ಆರ್ಚ್ಗೆ ಟಿಪ್ಪಲ್ಲಿ ಲಾಕ್ನ ಮಾಡ್ಕೋಬೇಕು.
ಸೊ ಇದೇ ರೀತಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಸಿಂಗಲ್ ಸ್ಟೆಪ್ನ. ಲಾಸ್ಟಲ್ಲಿ 2 ಚೈನ್ ಎಕ್ಸ್ಟ್ರಾ ಹಾಕಿ 6 ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ನೋಡೋಣ. ನೆಕ್ಸ್ಟ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಅಲ್ಲಿ ಲಾಕ್ ಇರುತ್ತಲ್ಲ, ಲಾಕ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಎಕ್ಸ್ಟ್ರಾ ದಾರ ಇಟ್ಬಿಟ್ಟಿರ್ತೀವಲ್ಲ, ಸೊ ಅದನ್ನು ಗ್ಲೂ ಹಾಕಿ ಅಂಟಿಸ್ಕೋಬೇಕು. ಇಲ್ಲಿ 2 ಸತಿ ನಾನು ಲಾಕ್ನ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕಿ ಅಲ್ಲಿ ಲಾಕ್ ಹಾಕಿರ್ತೀವಲ್ಲ, ಸೊ ಆ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ನೆಕ್ಸ್ಟ್ 4 ಚೈನ್ಗೆ ಒಂದು ಸತಿ ಸಿಂಗಲ್ ಕ್ರೋಶ, ನೆಕ್ಸ್ಟ್ 4 ಚೈನ್ ಒಂದು ಸತಿ ಸಿಂಗಲ್ ಕ್ರೋಶ ಮಾಡಿಕೊಂಡು ನೀಡಲ್ಗೆ 2 ಸತಿ ದಾರನ ಸುತ್ಕೋಬೇಕು. 2 ಸತಿ ದಾರನ ಸುತ್ಕೋಬೇಕು. ನೆಕ್ಸ್ಟ್ ಬ್ಲಾಕ್ಗೆ ಆ ಒಂದು ಸಿಂಗಲ್ ಕ್ರೋಶ ಹಾಕಿರ್ತೀವಲ್ಲ, ಆ ಬ್ಲಾಕ್ನ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ 4 ಚೈನ್ ಗ್ಯಾಪ್ಗೆ ಹೋಗಿ ದಾರ ತಂದು 2ರಲ್ಲೊಂದು 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 ಟ್ರಿಪಲ್ ಕ್ರೋಶ ಕಮ್ಮನ ಮಾಡ್ಕೋಬೇಕು. ಅಲ್ಲಿಂದ ದಾರ ಸ್ವಲ್ಪ ಮೇಲೆತ್ತಿ ಒಂದು ಸ್ಮಾಲ್ ಸೈಜ್ ಬೀಡನ್ನ, ನಾನಿಲ್ಲಿ ಸಿಲ್ವರ್ ಕಲರ್ ಬೀಡನ್ನ ತೊಗೊಂಡಿದ್ದೀನಿ. ಬೀಡ್ ಆ್ಯಡ್ ಮಾಡ್ಕೋಬೇಕು. ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಬೇಡ, ಡೈರೆಕ್ಟಾಗಿ ನೀಡಲ್ಗೆ 2 ಸತಿ ದಾರನ ಸುತ್ಕೋಬೇಕು. ಸೇಮ್ ಪಾಯಿಂಟಿಗೆ ಹೋಗಿ ದಾರ ತಂದು ಟ್ರಿಪಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಮತ್ತೆ ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಸೇಮ್ ಪಾಯಿಂಟಿಗೆ ಹೋಗಿ ದಾರ ತಂದು 2ರಲ್ಲೊಂದು 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 ಟ್ರಿಪಲ್ ಕ್ರೋಶ ಕಂಬ. ಫ್ರೆಂಡ್ಸ್, ಯಾರಿಗಾದರೂ ನಿಮಗೆ ಸಾರಿ ಕುಚ್ಚು ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಚಾನಲಲ್ಲಿ ಪ್ಲೇಲಿಸ್ಟನ್ನು ಮಾಡಿದ್ದೀನಿ, ಅಲ್ಲಿ ನೋಡಿ ಕೂಡ ನೀವು ಕಲಿಬೋದು. ಇನ್ನು ಡೀಟೇಲಾಗಿ ನೀವು ಸಾರಿ ಕುಚ್ಚನ್ನು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ನ ಕೊಟ್ಟಿರ್ತೀನಿ, ವಾಟ್ಸಪ್ಗೆ ಮೆಸೇಜ್ ಮಾಡ್ಬೋದು. ಕ್ಲಾಸ್ ಎನ್ಕ್ವೈರಿಗೋಸ್ಕರ ಮಾತ್ರ ನೀವು ಎನ್ಕ್ವೈರಿ ಮಾಡೋದಕ್ಕಿದ್ರೆ ಮಾತ್ರ ಮೆಸೇಜ್ನ ಮಾಡಿ, ಅಥವಾ ವಾಯ್ಸ್ ಮೆಸೇಜ್ನ ಮಾಡಿ. ಇಲ್ಲಿ ನಾನು ಒಟ್ಟು 11 ಟ್ರಿಪಲ್ ಕ್ರೋಶ ಕಂಬನ ಮಾಡ್ಕೋತಿದ್ದೀನಿ. ಇದರಲ್ಲಿ ಒಟ್ಟು 10 ಬೀಡ್ಗಳು ಬರುತ್ತೆ. ಹಾಗೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಪೂರ್ತಿ ವಿಡಿಯೋನ ನೋಡಿ. ಹಾಗೆಯೇ ಆದಷ್ಟು ಯಾರಿಗೆ ಸಾರಿ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆಯೋ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. ಸೊ ಸೇಮ್ ಅದೇ ಥರ ನಾವಿಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು. ನೀಡಲ್ಗೆ 2 ಸತಿ ದಾರನ ಸುತ್ಕೋಬೇಕು. ಬೀಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀಡಲ್ಗೆ 2 ಸತಿ ದಾರ ಸುತ್ತಿ 4 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು 2ರಲ್ಲೊಂದು 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 ನೋಡಿ ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಒಟ್ಟು 11 ಕಂಬ ಮಾಡಿದ್ದೀನಿ. ಹಾಗೆ 10 ಬೀಡ್ಗಳು ಬಂದಿದೆ. ಸೊ ಇದನ್ನು ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗೆ ಒಂದು ಸತಿ ಲಾಕ್ನ ಮಾಡ್ಕೋಬೇಕು. ನೆಕ್ಸ್ಟ್ 4 ಚೈನ್ ಒಳಗೆ ಗ್ಯಾಪಲ್ಲಿ ಲಾಕ್ ಆದಮೇಲೆ ಲಾಕ್ ಮೇಲೆ ಕೂಡ ಒಂದು ಸತಿ ಲಾಕ್ನ ಮಾಡ್ಕೋಬೇಕು. ಅಲ್ಲಿಂದ 1 2 3 4 ಚೈನ್ನ ಹಾಕಿ ನೆಕ್ಸ್ಟ್ 4 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ನೆಕ್ಸ್ಟ್ 4 ಚೈನ್ ಒಳಗೆ ಒಂದು ಸತಿ ಲಾಕ್ನ ಮಾಡ್ಕೋಬೇಕು. ಅಲ್ಲಿಂದ ನೆಕ್ಸ್ಟ್ 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶ, ನೀಡಲ್ಗೆ 2 ಸತಿ ದಾರ ಸುತ್ತಕೊಂಡು ಪಕ್ಕದಲ್ಲಿರೋ ಇನ್ನೊಂದು 4 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು 2ರಲ್ಲೊಂದು 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 ಟ್ರಿಪಲ್ ಕ್ರೋಶ ಕಮ್ಮನ ಮಾಡ್ಕೋಬೇಕು. ಸ್ವಲ್ಪ ದಾರ ಮೇಲೆತ್ತಿ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ನೀಡಲ್ಗೆ 2 ಸತಿ ದಾರನ ಸುತ್ಕೊಬೇಕು. ಸೇಮ್ ಪಾಯಿಂಟಿಗೆ ಹೋಗಿ ಟ್ರಿಪಲ್ ಕ್ರೋಶ ಕಂಬ. ಇದೇ ರೀತಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಾನು. ಲಾಸ್ಟಲ್ಲಿ
ಕುಚ್ಚು ಬರಲಿಲ್ಲ. ಸೊ ನಿಮ್ಗೆ ಕೂಡ ಈ ಥರ ಆದರೆ ಏನು ಪ್ರಾಬ್ಲಮ್ ಇಲ್ಲ. ಆದಷ್ಟು ಕುಚ್ಚು ಬರೋದಕ್ಕೆ ರೀತಿ ನೀವು ಎಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಆರ್ಚಿಗೆ ಎಂಡ್ ಆದರೂ ನೋ ಪ್ರಾಬ್ಲಮ್, ಏನು ಟೆನ್ಷನ್ ಬೇಡ. ಸೊ ಇಲ್ಲಿ 4 ಚೈನ್ ಗ್ಯಾಪ್ ಇದೆಯಲ್ಲ, ಸೊ ಅಲ್ಲಿಗೆ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ. ಏನು ಫೋಲ್ಡ್ ಆಗಲ್ಲ. ಈ ಒಂದು 4 ಚೈನ್ ಗ್ಯಾಪಲ್ಲಿ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ. ಇಲ್ಲಿ ನೀವು ಆರ್ಚ್ ಮಿಡ್ಲ್ಗೆ ಸ್ಟೋನ್ ಚೈನ್, ಬಾಲ್ ಚೈನ್ನ ಕೂಡ ಅಂಟಿಸ್ಕೋಬೋದು. ಇಲ್ಲಿ 150 ದಾರದಿಂದ ಕುಚ್ಚನ್ನು ಕಟ್ಟಿದ್ದೀನಿ. ಆರ್ಚಿಗಿಂತ ಸ್ವಲ್ಪ ಲೆಂತಾಗೇ ಇದೆ. ಸೊ ಈ ಡಿಸೈನ್ ಹೇಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಡಿಸೈನ್ಗೆ ಬಂದು 650ಇಂದ 750 ತನಕ ನೀವು ಚಾರ್ಜ್ ಮಾಡ್ಕೋಬೋದು. ಪ್ಲೇಸಸ್ಗಳು ಡಿಪೆಂಡ್ ಆಗುತ್ತೆ, ಹೆಚ್ಚು ಕಡಿಮೆ ನೋಡ್ಕೊಂಡು ಚಾರ್ಜಸ್ಗಳನ್ನ ಮಾಡ್ಕೊಳ್ಳಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದವರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ನ ಕೊಟ್ಟಿರ್ತೀನಿ, ವಾಟ್ಸಪ್ ಮೆಸೇಜ್ನ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.